ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಡಿದ್ದು ಕರ್ನಾಟಕ ಬಂದ್ ಡೌಟ್. ಆಗಸ್ಟ್ 13ರ ಬಂದ್ ಬಹುತೇಕ ರದ್ದಾಗುವಂತ ಸಾಧ್ಯತೆ ಇದೆ. ಬಂದ್ಗೆ ಕರೆ ನೀಡಿದ್ದ ಕನ್ನಡ ಪರ ಸಂಘಟನೆಗಳು, ಆದ್ರೆ ಈ ಬಂದ್ ಬಹುತೇಕ ಆಗದೆ ಇರಬಹುದು ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಸದ್ಯ ರಾಜ್ಯದಾದ್ಯಂತ ಉತ್ತಮ ಮಳೆಯಾಗ್ತಿರುವ ಹಿನ್ನೆಲೆ ಬಂದ್ನಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ. ಈಗಾಗಲೇ ಕೆಲ ಸಂಘಟನೆಗಳು ಹಿಂದೆ ಸರಿದಿವೆ ಅನ್ನೋ ಮಾಹಿತಿ. ಬಂದ್ಗೆ ಬೆಂಬಲ ಇಲ್ಲ ಎಂದಿರುವ ಸಾರಾ ಗೋವಿಂದ್, ಕರವೇ ನಾರಾಯಣಗೌಡ ಕೂಡ ಬೆಂಬಲ ಕೊಡ್ತಾ ಇಲ್ಲ. ಪ್ರವೀಣ್ ಶೆಟ್ಟಿ ಬಣ ಕೂಡ ಹಿಂದೆ ಸರಿಯೋ ಸಾಧ್ಯತೆ ಇದೆ. ಈವರೆಗೆ ಬೆಂಬಲ ಘೋಷಿಸದ ಓಲಾ ಊಬರ್ ಅಸೋಸಿಯೇಷನ್ ಬಂದ್ ನಡೆಸೋದ್ರಿಂದ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ, ಆರ್ಥಿಕ ನಷ್ಟದ ಕಾರಣದಿಂದ ಹಿಂದೆ ಸರಿತಾ ಇರುವಂತಹ ಹಲವು ಸಂಘಟನೆಗಳು, ಬಹುತೇಕ ಸಂಘಟನೆಗಳ ಬೆಂಬಲವೂ ಕೂಡ ವಾಪಸ್ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಬಂದ್ ಆಗೋದು ಡೌಟ್ ಅಂತ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ನಾಡಿದ್ದು. ಆದ್ರೆ ಈಗ ಬಹುತೇಕವಾಗಿ ನೋಡಿ, ಅನೇಕ ಸಂಘಟನೆಗಳು ಹಿಂದೆ ಸರಿತಾ ಇವೆ. ಈಗಾಗಲೇ ಇನ್ನೂ ಕೆಲ ಸಂಘಟನೆಗಳ ಬಗ್ಗೆ ಇನ್ನೂ ಅನುಮಾನ ಇದೆ, ಬೆಂಬಲ ಕೊಡ್ತಾರೋ ಇಲ್ವೋ ಅಂತ. ಇನ್ನು ಶಾಲಾ ಕಾಲೇಜುಗಳಿಗೂ ತಟ್ಟಲ್ಲ ಈ ಬಂದ್ನ ಬಿಸಿ. ಬಂದ್ ಆಗುತ್ತಾ ಅಂತ ಡೌಟ್ ಇರುತ್ತಲ್ವಾ. ಆಗಸ್ಟ್ 13ನೇ ತಾರೀಕು ಖಾಸಗಿ ಶಾಲೆ ಕಾಲೇಜುಗಳು ಓಪನ್ ಇರುತ್ತವೆ. ಬಂದ್ ವೇಳೆ ಶಾಲಾ ಕಾಲೇಜುಗಳು ಬಂದ್ ಆಗಲ್ಲ. ಕರ್ನಾಟಕ ಬಂದ್ಗೆ ಬೆಂಬಲ ವಾಪಸ್ ಪಡೆದ ಕ್ಯಾಂಪ್ಸ್. ಕೇವಲ ನೈತಿಕ ಬೆಂಬಲ ಮಾತ್ರ ಕೊಡ್ತೀವಿ ಅಂತ ಶಶಿಕುಮಾರ್ ಹೇಳಿರೋದು, ಬಾಹ್ಯ ಬೆಂಬಲ ಇಲ್ಲ ಇಲ್ಲಿ. ಹೀಗಾಗಿ ಶಾಲಾ ಕಾಲೇಜು ಬಂದ್ ಮಾಡಲ್ಲ ಅಂತ ಕ್ಯಾಂಪ್ಸ್ ಹೇಳಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳಿಗೂ ಕೂಡ ಬಂದ್ ಬಿಸಿ ತಟ್ಟೋದಿಲ್ಲ. ಬಂದ್ ಇರೋದ್ರಿಂದ ಶಾಲಾ ಕಾಲೇಜುಗೆ ಏನಾದರೂ ರಜೆ ಇರುತ್ತಾ ಅನ್ನುವಂಥ ಪ್ರಶ್ನೆ ಇರುತ್ತಲ್ಲ. ಹಾಗಾಗಿ ಯಾವುದೇ ಶಾಲಾ ಕಾಲೇಜುಗಳು ಬಂದ್ ಮಾಡುವಂತಿಲ್ಲ. ಶಾಲಾ ಕಾಲೇಜುಗಳು ಯಥಾಸ್ಥಿತಿಯಲ್ಲಿ ತರಗತಿಗಳು ನಡೆಸಬೇಕಾಗುತ್ತೆ. ಕಾರಣ ಈ ಬಂದ್ ಬಹುತೇಕ ಒಂದು 35-40% ನಡೆಯೋದು ಕೂಡ ಡೌಟೇ. ಕಾರಣ ಅನೇಕ ಸಂಘಟನೆಗಳು ಈಗಾಗಲೇ ಹಿಂದೆ ಸರಿದಿವೆ. ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕೂ ಕೂಡ ಬಂದ್ ಮಾಡೋದು ಬೇಡ ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ಇವತ್ತು ಸಂಜೆ ಒಳಗೆ ಗೊತ್ತಾಗಬಹುದು ಬಂದ್ ಇರುತ್ತಾ ಇಲ್ವಾ ಅನ್ನೋದು ಕೂಡ. ಅಕಸ್ಮಾತ್ ಬಂದ್ ಇದ್ರೂ ಶಾಲಾ ಕಾಲೇಜುಗಳು ಓಪನ್ ಇರುತ್ತೆ. ಬೆಂಬಲವನ್ನ ವ್ಯಕ್ತಪಡಿಸಿದ್ವಿ. ಆದ್ರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ, ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೈತಿಕ ಬೆಂಬಲ ಕೊಡೋದ್ರೊಂದಿಗೆ ಅಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ 5ರಿಂದ 10ನೇ ತರಗತಿ ಅಥವಾ 12ನೇ ತರಗತಿಗೆ ಪ್ರತ್ಯೇಕವಾಗಿ ಕಾವೇರಿಯ ಈ ಸಂಕಟ ಏನು ಅನ್ನತಕ್ಕಂಥ ತಿಳುವಳಿಕೆಯನ್ನ ತರಗತಿಗಳಲ್ಲಿ, ಅಂದ್ರೆ ಒಂದು ಪಿರಿಯಡ್ ಅಥವಾ ಪ್ರೇಯರ್ ಅಲ್ಲಿ ಈ ಒಂದು ಮಾಹಿತಿಯನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಜೊತೆಗೆ ಅವತ್ತಿನ ದಿನ ಬಂದ್ ಮುಂದುವರೆದಲ್ಲಿ ನಾವು ನೈತಿಕವಾಗಿ ನಿಂತು ಕಪ್ಪು ಪಟ್ಟಿಯನ್ನ ಧರಿಸೋದ್ರ ಮುಖಾಂತರ ನೈತಿಕ ಬೆಂಬಲವನ್ನ ಶಿಕ್ಷಕರು ಮತ್ತೆ ಸಿಬ್ಬಂದಿ ವರ್ಗ, ಶಾಲೆಯ ಮುಖ್ಯಸ್ಥರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನಾವು ಇವತ್ತು ಪ್ರತ್ಯೇಕವಾದ ಒಂದು ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ವಿ. ಆದ್ರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿ